ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಕೇಂದ್ರ ಮಹಿಳಾ ಮತ್ತು ಯುವ ಬಸವ ಕೇಂದ್ರ, ಬಸವ ಚಾರಿಟೇಬಲ್ ಟ್ರಸ್ಟ್, ಜಾಗತಿಕ ಲಿಂಗಾಯತ ಮಹಾಸಭಾ, ರಾಷ್ಟ್ರೀಯ ಬಸವದಳ, ಬಸವ ಸಮಿತಿ, ಸಿಂಧನೂರು ಇವರ ಸಹಯೋಗದಲ್ಲಿ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ. ಮೊದಲನೇದಾಗಿ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ನಮ್ಮ ಸಹೋದರರಾಗಿರ್ತಕ್ಕಂಥ ಕರೇಗೌಡ ಪಾಟೀಲ್ ಅವರೇ ಹಾಗೂ ಉಪನ್ಯಾಸಕರಾದ ಸಹೋದರರೇ ಹಾಗೂ ಲತಾ ಚಂದ್ರೇಗೌಡವರೇ, ಮುಂದೆ ಇರ್ತಕ್ಕಂಥ ಹಿರಿಯರಾದ ಸರ್ ಅವರೇ, ಎಲ್ಲ ನನ್ನ ಬಾಂಧವರೇ, ನಮ್ಮದೊಂದು ಅಭಿಪ್ರಾಯ ರೀ ಏನಂದರೆ, ವಚನ ಸಾಹಿತ್ಯ ಅಂದರೆ ಬರೀ ಹೇಳೋದಲ್ಲ, ನುಡಿದಂತೆ ನಡೆ. ಮೊದಲು ಅದನ್ನು ನಾವು ಜೀವನದೊಳಗೆ ಅಳವಡಿಸ್ಕೋಬೇಕು. 12ನೇ ಶತಮಾನದಲ್ಲ ಅಲ್ಲ, ಇವತ್ತು ಅಳವಡಿಸೋಕ್ಕಾಗಿಲ್ಲ. ಬರೀ ವೇದಿಕೆ ಮೇಲೆ ನಿಂತು ಮಾತಾಡೋದು ನಾವು ಒಪ್ಪೋದಿಲ್ಲ. ನಾವು ಬಸವ ತತ್ವ ನಮಗೆ ನೋಡಿದ್ರೆ ನೀವು ಬಸವಯ್ಯನಯಾಯಿ ಅಂತ ಬೆಟ್ಟು ಮಾಡಿ ತಿಳ್ಕೊಬೇಕು ಜನ. ನಾವು ಹಂಗಿರ್ಬೇಕು. ನಾನು 10 ವರ್ಷ ಆಯ್ತು, ನಾನಿದು ಅಣ್ಣ ವೀರಭದ್ರಪ್ಪ ಅಣ್ಣವರು ನಮ್ಮನ್ನ ಇದಕ್ಕೆ ಸೇರಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ನಾನು ಯಾವ ಗುಡಿಗೆ ಹೋಗಿಲ್ಲ, ಗುಂಡಾರ್ಗೆ ಹೋಗಿಲ್ಲ, ಯಾವ ಸ್ವಾಮಿಗೆ ಕಾಲು ಮುಗಿದಿಲ್ಲ, ಯಾವ ಗುಡಿಗೆ ಹೋಗಿಲ್ರಿ. ಸತ್ಯವಾಗಿ ಹೇಳ್ತೀನಿ, ನಾನು ಯಾವ ಗುಡಿಗೆ ಹೋಗಿಲ್ಲ, ಗುಂಡಾರ್ಗೆ ಹೋಗಿಲ್ಲ, ಕಾಲು ಮುಗಿದಿಲ್ಲ. ಮೊದಲ ನಾವು ಅದನ್ನ ಮೈಗೂಡಿಸ್ಕೋಬೇಕು. ಇನ್ನೊಬ್ರಿಗೆ ಹೇಳೋದು, ಬುಕ್ಕ ನೋಡಿ ಹೇಳೋದು ಬಹಳ ಜನ ಅದಾರ, ಉಪನ್ಯಾಸಕರದಾರ, ದುನಿಯಾದಿಂದಾರೆ. ನಾನು 30 ವರ್ಷ ಸರ್ವಿಸ್ನಾಗ 10 ವರ್ಷ ಸ್ವಾರ್ಥಕವಾಗಿ ಕಳೆದಿನಿ ಅನಿಸ್ತು. ಇವತ್ತ ನಮ್ಮ ಸಮಾಜ ಹಿಂಗಾಗಿ ಕಾರಣ ಏನಂದ್ರೆ, ನೋಡ್ರಿ, ಹೆಣ್ಮಕ್ಳು ನಾವ್ ಎಷ್ಟು ಜನ ಬಂದಿವಿ. ಬೇರೆ ಮೊದಲು ನಾವು ನೋಡೋಣ, ಆಮೇಲೆ ಗಂಡು ಮಕ್ಕಳಿಗೆ ಹೇಳೋಣ. ಇವತ್ತು ನಾವು ಹೆಣ್ಮಕ್ಳಿಗೆ ನೋಡ್ತೀವಿ, ಬರೇ ಧಾರಾವಾಹಿ ನೋಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಹೀಗಾಗಿ ನಮ್ಮ ಸಮಾಜ ಸುಧಾರಿಸಲಿಕ್ಕೆ ಹೆಂಗ್ ಸಾಧ್ಯ ರೀ? ನಾವು ಗಂಡು ಮಕ್ಕಳಿಗೆ ಬೇರೆ ತೋರ್ಸೋದು ಬೇಡ, ನಮ್ಮ ಬೇರೆ ನಾವು ತೋರಿಸ್ಬೋದು. ಮೊದಲ ನಾವು ಉಪಯೋಗಿಲ್ಲ. ಒಂದು ತೊಟ್ಟಿನ ತೂಗೋದು ಜಗತ್ತೇ ತೂಗ್ತದೆ. ಯಾಕೆ ತೂಗೋಳ್ರಿ? ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡ್ಕೊಳ್ಳೋಣ, ಆಮೇಲೆ ಬೇರೆ ಮನೆ ಸ್ವಚ್ಛ ಮಾಡಕ್ ಹೋಗೋಣ. ನನ್ನ ಅಭಿಪ್ರಾಯ, ನಿಮ್ದೆಂಗಲ್ಲೂ ನನಗೆ ಗೊತ್ತಿಲ್ಲ ನೋಡ್ರಿ. ಯಾಕಂದ್ರೆ ಬರೇ ಹೇಳ್ಕೊಂತ ಹೋಗೋದಿಲ್ಲ, ನಾವು ಮಾಡ್ಕೊಂತ ಹೋಗ್ಬೇಕು. ಶೈಲಿ ಹೇಳಿದಾರ, ನುಡಿದಂತ ನಡೆ ಇದೇ ಜನ ನಡೆ. ನೋಡ್ರಿ, ಇವತ್ತೆಲ್ಲ ಪಾಪ ಆಯೋಜಕರಿಗೆ ಎಷ್ಟು ಕಷ್ಟ. ಯಾರು ಬಂದಿದ್ರಿ ನಾವು ಇಲ್ಲಿ ಕರೆಯಕ್ಕೆ? ಯಾರ್ದನ ಮನೆ ಐತಾ ಇದು? ನೋಡ್ರಿ, 4-5 ವರ್ಷದಿಂದ ಓಡಾಡಿ ಬರ್ತಿದ್ವಿ ನಾವೆಲ್ಲ. ಬರೀ ಆಯೋಜಕರಿಂದ ಇವತ್ತು ಕರೇಗೌಡಣ್ಣಂದು ಮದುವೆ ಐತಾ, ಚಂದ್ರೇಗೌಡದ ಐತಾ, ಯಾಕೆ ಬರ್ಬೇಕಿಲ್ಲಿ? ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಾವು ಕೈ ಜೋಡಿಸಿದಾಗ ಮಾತ್ರ ನಾವು ಬಸವ. ಅದಕ್ಕೆ ಅಂತಾರೆ ಮಂದಿ, ನೀವು ಬಸವ ಕರ್ತವ್ಯ ಹೇಳ್ಕೊಂಡಿದ್ದೀರಿ, ನಮ್ಗೆ ಹೇಳ್ಬೇಕ. ನಾವು ಅವಾಗ ಮೌನರಾಗ್ಬೇಕ ಹಂಗಲ್ಲ ಬೇಡ. ನಾವು 4 ಮಂದಿ ಗಟ್ಟಿಯಾಗಿರ, ನಾವು ಅದನ್ನ ಅಳವಡಿಸ್ಕೊಳ್ಳೋಣ. 12ನೇ ಶತಮಾನದ ಹೇಳಿದ್ದನ್ನು ನಾವು ಮಾಡೋಣ. ಬರೀ ಅವಾಗ 900 ವರ್ಷದಿಂದ ಹೇಳಿದ್ದಲ್ಲ ನಾವೀಗ ಮಾಡೋಣ. ಬೇರೆ ಹೇಳೋದು ಬೇಡ. ನಾವು ಮೊದಲ ಶುದ್ಧರಾಗೋಣ. ನಮ್ಮ ಮನೆ ಶುದ್ಧಿ ಮಾಡ್ಕೊಂಡು ಇನ್ನೊಬ್ಬರ ಮನೆಯನ್ನ ನಾವು ಶುದ್ಧಿ ಮಾಡಕ್ ಹೋಗೋಣ. ಹೀಗಾಗಿ ನಮ್ಮ ಬಸವ ತತ್ವದಲ್ಲಿ ಸ್ವಲ್ಪ ನಾವು ಎಡಿತೀವಿ ನೋಡ್ರಿ. ಬೇರೆ ಗುಲ್ಬರ್ಗ, ರಾಯಚೂರು ಎಲ್ಲ ಗುಲ್ಬರ್ಗಿಲ್ಲದಾಗ ಬಿದರು ಪ್ರತಿಯೊಂದು ಮನೆ ಬಸವ ತತ್ವ. ಯಾಕಂದ್ರೆ ಅಲ್ಲಿ ಎಲ್ಲರೂ ಮೈಗೂಡಿಸ್ಕೊಂಡಾರೆ ನೋಡ್ರಿ. ಇವರೆಲ್ಲ ಆಯೋಜಕರಿಗೆ ಪಾಪ ಬಸವ ಕೇಂದ್ರದಾಗ ಹೆಂಗಾಗ್ಯದಂದ್ರೆ, ಇದನ್ನ ಯಾಕಾರ ಮಾಡಿಬೇಕ ಅನ್ನೋ ಪರಿಸ್ಥಿತಿ ಇವತ್ತು ಬಂದದ್ದು. ಅಣ್ಣ ಒಂದು ಕೊಂಡಿ ಕಳಿಸಿದ್ರಿ. ನಾವು ಮುಂದೆ ಬಿಡೋಣ, ಅವ್ರು ಇಲ್ಲ ಮಾಡಿ, ನಾವು ಅವ್ರು ಹೇಳದ್ ಬೇಡ. ಇಲ್ಲ, ನಮ್ಮ ಕೈಯಂದ್ರೆ ಏನಾಗಲ್ಲ, ಬರೀ ಮುಂದೆ ನಿಂಚಂತದ್ದು ನಮ್ಮ ಕೆಲಸ. ನೋಡ್ರಿ, ದಯಮಾಡಿ ನಾವೆಲ್ಲ ಏನ್ ಮಾಡೋಣ, ಒಳ್ಳೆ ಸಾಹಿತ್ಯ ಇದು. ವಚನ ಸಾಹಿತ್ಯ ಅಂದ್ರೆ 12ನೇ ಶತಮಾನದಾಗ ಸುವರ್ಣ ಯುಗ ಅಂತ ಕರ್ತಾರೆ. ಪಂಪಾಳ, ಅಣ್ಣ, ಜನ್ನ ಮುಗಿದ ಮೇಲೆ ಬಸವಣ್ಣವ್ರು ಏನ್ ಹೇಳ್ತಾರ, ನಾವೇನ್ ಹೇಳ್ತೀವಿ ಪ್ರತಿಯೊಂದು ಹೇಳಿದಾಗ. ಇವತ್ತು ನೋಡ್ರಿ, ಇವತ್ತು ನಾವು ಇದು ವಯಸ್ಸಾದ್ರೆ ಕೇಳೋದು ಬೇಡ, ಮಾಡೋದು ಬೇಡ. ನಮ್ಮ ಹಿಂದಿನ ಗಾಡಿ ಮಕ್ಕಳಿಗೆ ಕೇಳಬೇಕು. ನೋಡ್ರಿ, ಮಾರಲ್ ಎಜುಕೇಶನ್ ಮಾರಲಿಕ್ಕೇ ಇಲ್ಲ, ಮಕ್ಕಳಲ್ಲಿ ಸಂಸ್ಕೃತಿನೇ ಇಲ್ಲ. ಮುಂದೆ ನೋಡ್ರಿ ಭಯಂಕರ ಸಮಾಜ ನಿರ್ಮಾಣ ಆಗ್ತದೆ. ನಮ್ಮ ಮಕ್ಕಳಲ್ಲಿ ಆಗ್ತದೆ ನಾಳೆ. ಯಾಕಾಗ್ತಾರಂದ್ರೆ, ಮನೆಯೊಳಗೆ ನಮ್ಮ ತಂದೆ ತಾಯಿ ನಮ್ಮ ಸಂಸ್ಕಾರ ಇಲ್ಲ. ತಾಯಿ ಮಾಡ್ತೀವಿ, ಮಗಳು ತಂದೆಯವ್ರು ಮಾಡ್ತಾರೆ. ಎಲ್ಲಿ ಬರ್ತೀವ್ರಿ ಮಕ್ಕಳಿಗೆ ಸಂಸ್ಕಾರ? ನಾವು ಮೊದಲ ಮುಂದಿನ ಬರ್ತಕ್ಕಂಥ ಪೀಳಿಗೆ ನೋಡ್ರಿ, ಇಲ್ಲಿ ನಾವು ಹೋದ್ರೆ ಅನಾಹುತ ಅದ. ಬಸವಣ್ಣ ಅವಾಗ ಹೇಳ್ಯಾರ, ಪಾಪ ಅವ್ರು ಹೇಳಿ ಸತ್ತೋದ್ರು. ಇವತ್ತು ಅವ್ರು ಏನ್ ನಿಂತ್ರೆ ಅವ್ರು ಏನಾಗ್ತಿದ್ರು, ಮತ್ತ ಕೂಲಿ ಸಂಘದವರೆಲ್ಲ ಬೇರೆನೇ ಆಗ್ತಿತ್ತು ಅವ್ರ ಕೆಲಸ. ನಾವ್ ಇವತ್ತು ಏನ್ ಮಾಡೋಣ ಅಂದ್ರೆ, ಎಲ್ಲ ನಾವ್ ಇನ್ನೊಬ್ರಿಗೆ ಫಸ್ಟ್ ನಾವು ಆ ಕೆಲಸ ಮಾಡೋಣ. ಎಲ್ಲ ಒಂದಾಗಿ ಮುಕ್ತವಾದ ಭಾರತವನ್ನ ನಾವು ಕಟ್ಟೋಣ. ಸಮಾಜ ನಮ್ ಬಸವ ತತ್ವ ಕಟ್ಟಬೇಕಂದ್ರೆ ನಿಷ್ಠುರತೆ ಬೇಕು. ನಾವು ಬಹಳ ಜನರು ನಿಷ್ಠುರ, ಮೇಡಮ್ ಅವ್ರು ಎಲ್ಲಿ ನಮ್ ಕೂಡ ಎಲ್ಲ ಬರ್ತಾರೆ, ಮೇಡಮ್ ಅವ್ರು ಎಲ್ಲಿ ನಾ ಬರಲ್ಲ, ನಾ ಬರಲ್ಲ, ನೀವು ನಮ್ ಕರಿಬಾಡ್ರಿ. ನಾವ್ ಎಷ್ಟೋ ಮಂದಿ ನಿಷ್ಠುರಾಗಿ ಯಾಕೆ ರಾವ್ ನಮ್ಗೇನ್ ಬರ್ತಾರೆ, ಯಾರೇನ್ ಕೊಟ್ಟು ನಮ್ಗೆ ನಡೆಸೋದಿಲ್ಲ. ಅದಕ್ಕೆ ನಾವೆಲ್ಲ ಏನ್ ಮಾಡೋಣ, ಅಕ್ಕ ತಂಗಿಯರು ಒಂದಾಗಿ ನಾವು ಈ ತತ್ವವನ್ನು ಅಳವಡಿಸ್ಕೊಳ್ಳೋಣ. ನೋಡ್ರೆ, ನಾ ಈ ತತ್ವ ಅಳವಡಿಸ್ಕೊಂಡು ನಮ್ಗೆ ಒಳ್ಳೇದಾಗಿದೆ, ಕೆಟ್ಟದ್ದು ಏನೂ ಆಗಿಲ್ಲ.
ನಾನು ಎಷ್ಟು ಕಾಯಿ ಹೊಡೆ ರೊಕ್ಕ ಉಳ್ದಾವ, ಅದನ್ನ ಬಂಗಾರ ತಗೊಂಡಿವಿ, ಏನೇನೋ ಮಾಡ್ಕೊಂಡಿವಿ. ನಾವು ಮೌಢ್ಯಯುತ ನೋಡಿ, ಒಳ್ಳೆ ವಿಷಯ ಐತಿ ಇದು. ಮೌಢ್ಯಯುಕ್ತ ಬದುಕಿಗಾಗಿ ವಚನ ಶ್ರಾವಣ. ಇದು ಬರೇ ಕರೇಗೌಡಣ್ಣ ನೋಡಿ, ಇವ್ರು ನಿಸ್ವಾರ್ಥವಾಗಿ ಬಂದು ಅದನ್ನೆಲ್ಲ ಯಾಕೆ ಮಾಡಬೇಕು? ಅವ್ರು ಬೇಕಿತ್ತ ನೋಡಿ. ಅಂದ್ರೆ ನಮ್ದೆಲ್ಲ ಪ್ರಚಾರ ಆಗ್ಲಿ ಅಂದ್ರೆ ಎಲ್ಲರೂ ನಮ್ ಸಂಗಡ ಕೈ ಜೋಡಿಸಿ. ಅವ್ರಿಗೆ ಯಾರು ಹೇಳಿದ್ರ, ಅವ್ರಿಗೆ ಯಾರು ಖರ್ಚು ಕೊಟ್ಟಿವ? ನಾವು ಇಲ್ಲ. ಈಗ ನಾವು ನಿಸ್ವಾರ್ಥವಾಗಿ ನಾವಿಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಮ್ಗೆ ಏನಾಗ್ತದ, ನಮ್ಮ ಬಸವ ತತ್ವವನ್ನು ನಾವು ಒಪ್ಪಿಕೊಳ್ಳೋಣ. ಯಾಕಂದ್ರೆ ಇದು ನಮದು, ಬೇರೆಯವ್ರದಲ್ಲ. ಶರಣ ಸಾಹಿತ್ಯ ಅಂದ್ರೆ ನಮ್ದು. ಅದಕ್ಕೆ ಪಾತಾಳದಿಂದ ತತ್ತ ಬೇಡ, ನಮ್ಗೆ ಮನೆಯಿಂದ ತತ್ತ ನಾವು ಮೊದಲು ಹೊರಗೆ ಬರೋಣ. ಹೊರಗೆ ಬಂದಾಗ ಮಾತ್ರ ನಾವು ಮೌಢ್ಯಮುಕ್ತ ಬದುಕಿಗಾಗಿ. ನೋಡ್ರಿ, ಇವತ್ತು ಗಂಡ ಸತ್ತರಿಗೆ ಒಂದು ಕಳಸ ಹಿಡಿಯಕ್ಕೆ ಇನ್ನೊಬ್ರು ಒಂದು ತಾಟ್ ಹಿಡಿದ್ರೆ ಏನಾಗ್ತದ್ರಿ ಅವ್ರಿಗೆ? ನಾವೇ ಹೆಣ್ಮಕ್ಳು ಅಲ್ಲಿ ಬಹಿಷ್ಕಾರ ಮಾಡಿದ್ರೆ ಹೆಣ್ಮಕ್ಳು ನಾವು ಇರಲ್ಲ. ಅಂದ್ರೆ ನಾವು ಹೆಣ್ಮಕ್ಳು ಬಹಳ ನಾವೇನ್ ಮಾಡ್ಬೇಕು, ಇದು ಸುಧಾರಣೆ ಯಾವಾಗ ಬರ್ತದೆ ಅಂದ್ರೆ ನಮ್ಗೆ ಸ್ವಲ್ಪ ಶಿಕ್ಷಣ ಬೇಕು. ಹೊರಗಿನ ವಿಷಯಗಳನ್ನ ನಾವು ತಿಳ್ಕೊಳ್ಳಲಿಕ್ಕೆ ಶಿಕ್ಷಣ ಬೇಕು. ನಮಗೆ ಶಿಕ್ಷಣ ಬೇಕಂದ್ರೆ ಶಿಕ್ಷಣ ನಮ್ಮ ಬದುಕಿನ ತಿರುಳು ಮೊದಲ, ಆಮೇಲೆ ಎಲ್ಲಾ ಸಾಹಿತ್ಯವನ್ನು ನಾವು ಕಲಿಯೋಣ. ಈ ಸಾಹಿತ್ಯಕ್ಕ ಏನು ಬೇಡ, ಸರಳವಾದ ಬದುಕು, ಸರಳವಾಗಿ ಜೀವನ ಮಾಡೋದೇ ವಚನ ಸಾಹಿತ್ಯ. ಮತ್ತೇನಿಲ್ಲ ವಚನ ಸಾಹಿತ್ಯ. ವಚನ ಅಂದ್ರೆ ಮಾತು ಹೆಂಗದಂದ್ರೆ ವಾಸ್ತವಿಕತೆ ಐತಿ. ಇಲ್ಲಿ ಏನೈತ್ರಿ? ವಾಸ್ತವಿಕತೆ ಇರ್ಬೇಕಿಲ್ಲ ನಮ್ಗೆ. ಇದು ನಮ್ಮ ಕಲ್ಪನೆ ಅಲ್ಲ. ಕಲ್ಪನೆ ಬದುಕು ನಮ್ಮ ಶರಣ ಸಾಹಿತ್ಯ ಅಲ್ಲ. ನಾನು 30 ವರ್ಷ ಸರ್ವಿಸ್ ಮಕ್ಕಳಿಗೆ ಇದೇ ಹೇಳ್ತಾ ಬಂದೀನಿ ನಾನು. ವಚನ ನೋಡ್ರಿ, ನೀವು ಹೊರಗಲ್ಲಿ ಹೆಚ್ಚಿ ನೋಡ್ರಿ, ಪ್ರತಿಯೊಂದು ವಚನ ತೋಡು ಅವರು ತಮ್ಮ ಅನುಭವ ಆದದ್ದನ್ನು ಇವತ್ತು ವೇದಿಕೆ ಮೇಲೆ ಮಾತಾಡೋದು ಯಾಕೆ ಬೆಲೆ ಇಲ್ಲ ಅಂದ್ರೆ ಅವ್ರು ಇರೋದೊಂದು ಬೇರೆ, ಅಲ್ಲಿ ಹೇಳೋದೊಂದು ಬೇರೆ. ಹಂಗಾಗಿ ಬಿಡು ಅವ್ರು ಏನ್ ಹೇಳ್ತಾನ ನಾವೇ ಹಿಂಗಾಗದು. ದಯಮಾಡಿ ಅದು ಈ ರೀತಿ ಬದುಕು ಆಗ್ಬಾರ್ದು. ನಾವೆಲ್ಲರೂ ಕೂಡಿ ಈ ತೇರನ್ನ ನಾವು ಎಳೆಯೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಾಳಿನ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಕಾರ್ಯಕ್ರಮ ರಾಷ್ಟ್ರೀಯಗಳಾದವರು ನಮ್ಮ ಕಾರ್ಯಕ್ರಮದ ಕುರಿತು ನೆನಪಿಸಿಕೊಳ್ಳಬೇಕಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಶರಣ ಬಂಧುಗಳಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ವಿನಂತಿಸುವುದೇನೆಂದರೆ, ನಾಳೆ ನಮಗೆ ಒಂದು ಎಲ್ಲ ಶರಣರು ಸೇರಿ ಒಂದು ಅವಕಾಶ ಕೊಟ್ಟಿದ್ದಾರೆ ವಾಸ್ತವವಾಗಿ ಸೇವೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಶರಣ ಸಹೋದರಿಗಳು, ಶರಣ ಸಹೋದರರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಇವತ್ತು ಹೇಗೆ ಬಂದಿದ್ದೀರಿ, ನಾಳೆ ಕೂಡ ನಮ್ಮದೇ ಕಾರ್ಯಕ್ರಮ ಮಾಡಿಕೊಂಡು ನಾಳೆ ಎಲ್ಲರೂ ಕೂಡ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿ. ಇನ್ನೂ ಚೆನ್ನಾಗಿ ಒಂದು ಕಾರ್ಯಕ್ರಮ ಮುಂದುವರೆದಿದೆ. ಎಲ್ಲರೂ ಅವರ ಒಂದು ವಿನಂತಿಯನ್ನು ಬರಬೇಕು ಅಂತ ಕೇಳಿಕೊಳ್ಳುತ್ತಾ, ಈಗ ಇನ್ನೂ ಒಂದು ಕಾರ್ಯಕ್ರಮದ ವಿಷಯ ಕೊಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶರಣ ಶ್ರೀ ಮಲ್ಲಮ್ಮ ಪಾಟೀಲ್ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮದ ಉಪನ್ಯಾಸವನ್ನು ಆಗಮಿಸಿರ್ತಕ್ಕಂಥ ಶರಣ ಶ್ರೀ ಈಶ್ವರ ಈ ಉಪನ್ಯಾಸ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಆಗಮಿಸಿರ್ತಕ್ಕಂಥ ಶರಣ ಶ್ರೀ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ವಹಿಸಿಕೊಂಡು ಎಲ್ಲ ಗಣಾಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥ ಯುವಕರಾದ ಶರಣ ಶ್ರೀ ದೇವೇಗೌಡರು ತಮ್ಮೆಲ್ಲರ ಶರಣಾರ್ಥಿಗಳು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮೆಲ್ಲ ಶರಣರು ಶರಣಾರ್ಥಿಗಳು. ಈಗ ವಚನ ಮಂಗಲ. ತಂದೆ ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ. ಹಾಲಲ್ಲದು ನೀರಲ್ಲದು, ಹಾಲಲ್ಲದು ನೀರಲ್ಲದು, ಹಾಲಲ್ಲದು ನೀರಲ್ಲದು, ಹಾಲಲ್ಲದು ನೀರಲ್ಲದು.
ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ತಾಯಿ ನೀನು ಶರಣರಿಗೂ ಶರಣ ಶರಣಾರ್ಥಿ.